ಬೇಡ ಅಂತ ಹೇಳ್ತಿ ತಾನೆ, ಹೋಗ್ತಾ ಇರು. ನಿಮಗೆ ಬುದ್ಧಿ ಹೇಳೋಷ್ಟು ದೊಡ್ಡೋಳಲ್ಲ ಅಮ್ಮೋರೆ. ನೀವು ಊಟ ಬೇಡ ಅಂತ ಹೇಳ್ತಿದ್ದೀರಲ್ಲ, ಅದಕ್ಕೆ 2 ಮಾತು ಹೇಳಿದೆ ಅಷ್ಟೇ. ನೀವು ಊಟ ಮಾಡಿಲ್ಲ ಅಂದರೆ ಯಜಮಾನ್ರು ನಮಗೆ ಬೈತಾರೆ. ರಾಮ್ ಸರ್ರು ಆಚೆ ಹೋಗಿದ್ದಾರೆ, ಅವ್ರು ಬರೋದು ಎಷ್ಟೊತ್ತಾಗುತ್ತೋ ಏನೋ. ಅದಕ್ಕೆ ನೀವು ಬೇಡ ಅಂದರೂ ಒತ್ತಾಯ ಮಾಡಿ ಕರಿತಾ ಇದ್ದೀನಿ ಅಷ್ಟೇ ಅಮ್ಮೋರೆ. ನನ್ನ ಜೀವನದಲ್ಲಿ ಆಗ್ತಿರೋದನ್ನ ನೋಡ್ತಿದ್ರೆ ಊಟ ಮಾಡೋಕ್ಕೆ ಮನಸ್ಸು ಆಗ್ತಿಲ್ಲ. ಜೊತೆಗೆ ಡೈನಿಂಗ್ ಹಾಲಿಗೆ ಹೋದರೆ ಮನೆಯವರು ಮತ್ತೆ ಏನು ಜಗಳ ಮಾಡ್ತಾರೆ. ಪ್ರೀತಮ್ ಒಂಟಿಯಾಗಿ ಸಿಕ್ಕಿ ಏನು ಹೇಳ್ತಾನೆ ಅಂತ ಯೋಚನೆ ಮಾಡಿದ್ರೆ ಟೆನ್ಷನ್ ಆಗ್ತಿದೆ. ಹೋಗ್ಲಿಲ್ಲ ಅಂದರೆ ಪಾಪ ಇವ್ರು ಬಯಸ್ಕೋತಾರೆ. ಏನು ಮಾಡಲಿ? ರಾಮ್ ಸರ್ ಬಂದು ಅವ್ರ ಜೊತೆ ಹೋಗಿ ಕೂತ್ಕೊಂಡು ಊಟ ಮಾಡಿದ್ರೆ ಅದನ್ನು ಮನೆಯವರು ಬೇರೆ ರೀತಿ ತಗೊಳ್ತಾರೆ. ಮತ್ತೆ ಬೇರೆ ರೀತಿ ಸಮಸ್ಯೆಗಳು ಶುರು ಆಗುತ್ತೆ. ಅದಕ್ಕೆ ಅವ್ರು ಬರೋದಕ್ಕಿಂತ ಮುಂಚೆ ನಾನೊಬ್ಳೆ ಹೋಗಿ ಊಟ ಮಾಡಿ ಬರೋದೇ ಒಳ್ಳೇದು. ಅಮ್ಮೋರೆ, ಊಟಕ್ಕೆ ಬನ್ನಿ. ಸರಿ. ಹಾಂ. ಪ್ರಭಾ, ಪ್ರೀತು ಇನ್ನೂ ಬಂದಿಲ್ಲ. ಎಲ್ಲಾದರೂ ಹೋಗ್ಬೇಕಾದ್ರೆ ಹೇಳಿ ಹೋಗ್ತಿದ್ದ. ಇವತ್ತು ಹೇಳು ಹೋಗಲಿಲ್ಲ. ನಂಗೆ ತುಂಬ ಟೆನ್ಷನ್ ಆಗ್ತಾ ಇದೆ. ಬರ್ತಾನೆ ಬಿಡು ಕಾತಿ. ಮನೇಲಿ ನಡೆದಿರೋ ಘಟನೆಯಿಂದ ಮನ್ಸಿಗೆ ನೋವಾಗಿರುತ್ತೆ. ಎಲ್ಲೋ ಪಾರ್ಟಿಗೆ ಹೋಗಿರ್ತಾನೆ, ಬಂದ್ಬಿಡ್ತಾನೆ. ನೀನು ಊಟ ಮಾಡು. ಹೌದಕ್ಕ, ಅವ್ನು ಪಾರ್ಟಿ ಮುಗಿಸ್ಕೊಂಡು ಬರ್ತಾನೆ. ಯೋಚನೆ ಮಾಡಬೇಡ, ಊಟ ಮಾಡು. ಬನ್ನಿ ಅಮ್ಮೋರೆ.